ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ರೋಡ್ಗಳು ಗುಂಡಿ ಬಿದ್ದಿರ್ತವೆ, ರೋಡ್ಗಳು ಕೆಟ್ಟೋಗಿರ್ತವೆ. ಈ ತರ ಸಮಯಗಳಲ್ಲಿ ನೋಡಿ, ಈ ತರ ಗಾಡಿಯವ್ರು ಬರ್ತಾರೆ. ಈ ಪಲ್ಸರ್ ಗಾಡಿ ಬರ್ತಾ ಇದೆ ನೋಡಿ, ಈ ಪಲ್ಸರ್ ಗಾಡಿನ ನೋಡ್ಕೊಳ್ಳಿ. ಈ ತರ ಟರ್ನ್ ಮಾಡಕ್ ಹೋಗಿ ಈ ತರ ಬೀಳ್ತಾರೆ. ಯಾಕಂದ್ರೆ ಬೀಳೋ ತರ ಒಂದು ಆಕ್ಟ್ ಮಾಡ್ತಾರೆ. ಇದೊಂದು ಗ್ಯಾಂಗ್ಗೆ ಶುರು ಆಗಿದೆ ಇವಾಗ ಇದೊಂದು ಹೊಸ ಗ್ಯಾಂಗ್ ನೋಡಿ. ಆಲ್ರೆಡಿ ಅಲ್ಲಿ ಕಂಬ ಹತ್ರ ಒಬ್ಬ ನಿಂತಿದ್ದಾನೆ ಔತ್ಕೊಂಡು. ಆದ್ರೆ ನೋಡಿ, ಈ ತರ ಗಾಡಿ ಬೀಳ್ತಾ ಇದ್ದಂಗೆ ಎತ್ತಕ್ಕೆ ಅಂತ ಬರ್ತಾರೆ. ಎತ್ತುತ್ತಾ ಇದ್ದಂಗೆನೆ ಈ ವ್ಯಕ್ತಿ ಹೆಲ್ಪ್ ಮಾಡಕ್ ಹೋಗಿದ್ನಲ್ಲ, ಆ ವ್ಯಕ್ತಿದು ಮೊಬೈಲ್ ನ ಎತ್ಕೊಂಡ್ಬಿಡ್ತಾರೆ ನೋಡಿ. ಆರಾಮಾಗಿ ಕೂತ್ಕೊಂಡು ಹೋದ. ಅದಕ್ಕೋಸ್ಕರ ನಿಮ್ಮ ಮನೆ ಹತ್ರನು ಈ ತರ ಮಾಡೋರು ಇರ್ತಾರೆ. ದಯವಿಟ್ಟು ಯಾರು ಹೆಲ್ಪ್ ಮಾಡಕ್ ಹೋಗ್ಬೇಡಿ. ಏನೋ ಅಯ್ಯೋ ಪಾಪ ಗಾಡಿ ಬಿತ್ತಲ್ಲಪ್ಪ ಎತ್ತನ ಅಂತ ಹೋದ್ರೆ ಮೊಬೈಲ್ ಗಳನ್ನೇ ಕಳ್ತನ ಮಾಡೋ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಇವ್ರದ್ದು ಮೊಬೈಲ್ ಕಳ್ತನ ಮಾಡ್ತಾರೆ, ದುಡ್ಡು ಎತ್ಕೋತಾರೆ. ಇವ್ರದ್ದು ಇದೇ ಕೆಲಸ ನೋಡಿ. ಇದೊಂದು ಈ ಕಡೆ ಒಂದು ರೋಡಲ್ಲಿ ಮಾಡಿರೋ ಅಂತದ್ದು ನೋಡಿ. ಇದೇ ತರ ಬೀಳಿಸ್ತಾರೆ. ಹಿಂಗ್ ಎತ್ಕೋಬೇಕಾದ್ರೆ ಮೊಬೈಲ್ ಇರಲ್ಲ ನೋಡಿ, ಮೊಬೈಲ್ ಎತ್ಕೊಳ್ಳೋದು, ಮೊಬೈಲ್ ಎತ್ಕೊಂಡು ಕೂತ್ಕೊಂಡು ಹೋಗೋದು. ಈ ತರ ಪರಿಸ್ಥಿತಿ ಇದೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಯಾರೇ ನಿಮ್ಮ ಮನೆ ಹತ್ರ ಬಂದು ಈ ತರ ಬೈಕ್ ಗಳಲ್ಲಿ ಬೀಳ್ತಿದ್ದಾರೆ ಅಂತ ಅಂದ್ರೆ ದಯವಿಟ್ಟು ಅವ್ರಿಗೆ ಏನು ಸಹಾಯ ಮಾಡಕ್ ಹೋಗಬೇಡಿ. ಕಳ್ಳರು ಕದೀಮ್ರು ಎಲ್ಲ ಜಾಸ್ತಿ ಆಗ್ಬಿಟ್ಟವ್ರೆ. ಮನೆ ಡೋರ್ ತೆಗೆದ್ರೆ ಒಳಗ್ ನುಗ್ಗಿ ಕೊಲೆ ಮಾಡ್ಕೊಂಡು ಏನ್ ಬೇಕೋ ಅದ್ ಎತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಡಿಜಿಟಲ್ ಆಗಿರೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್, ಫೋನ್ ಪೇ, ಗೂಗಲ್ ಪೇ ಎಲ್ಲ ಪ್ರತಿ ಒಂದು ಮೊಬೈಲ್ ಅಲ್ಲಿ ಇರುತ್ತೆ. ಮೊಬೈಲ್ ಏನಾದ್ರು ಹೋಯ್ತು ಅಂತಂದ್ರೆ ಮನುಷ್ಯ ಏನು ತಲೆ ಓಡಲ್ಲ ಅವನಿಗೆ. ಯಾಕೆ ಅಂತಂದ್ರೆ ಒಬ್ರನ್ನ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರು ಮೊಬೈಲ್ ಬೇಕು. ಯಾಕೆ ಅಂತಂದ್ರೆ ಯಾರು ಮೊದ್ಲಿನ ತರ ನೆನ್ಪಿಟ್ಕೊಂಡಿಲ್ಲ ನಂಬರ್ಗಳನ್ನ, ಎಲ್ಲ ಮೊಬೈಲ್ ಅಲ್ಲಿ ಇರುತ್ತೆ. ಹಾಗಾಗಿ ಮೊಬೈಲ್ ಗಳನ್ನ ಮತ್ತೆ ದುಡ್ಡುಗಳನ್ನ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಜೋಬಲ್ಲಿ ಇಡಬೇಡಿ. ಯಾವ ಜೋಬಲ್ಲಿ ಇಟ್ರು ಕಳ್ಳರು ಕಳ್ತನ ಮಾಡೋರು ಮಾಡ್ತಾರೆ. ಆದ್ರೆ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಆದ್ರೆ ಇಂಥ ಕೆಲ್ಸಗಳನ್ನ ಆಗ್ಲೋತ್ತಲ್ಲೇ ಕೊಲೆ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಈ ತರ ಕಳ್ತನ ಮಾಡ್ತಾರೆ, ರಾಬ್ರಿ ಮಾಡ್ತಾರೆ ಅನ್ನೋದಾದ್ರೆ ಇವ್ರಿಗೆಲ್ಲ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಗಳು ಇರ್ತವೆ. ಹಾಗಂದ್ರೆ ಜೈಲ್ಗೆ ಹೋಗಿದ ತಕ್ಷಣ ಬಿಡಿಸ್ಕೊ ಬರೋ ಅಂತದ್ ಇರ್ತಾರೆ. ಮತ್ತೆ ಲೋಕಲ್ ಪೊಲೀಸ್ ಅವರು ಕಮಿಷನ್ ತಗೊಂಡು ಬಿಡೋ ಅಂತದಿರುತ್ತೆ. ನ್ಯಾಯಾಲಯ ಇಂಥವ್ರಿಗೆಲ್ಲ ಕಠಿಣವಾದ ಶಿಕ್ಷೆ ಕೊಟ್ರೆ, ಒಂದ್ 20 ವರ್ಷ 30 ವರ್ಷ ಜೈಲ್ಗೆ ಹಾಕ್ಬಿಟ್ರೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಕಾನೂನ್ಗೆ ಭಯನೇ ಇಲ್ಲ, ಒಂದು ಕೋರ್ಟ್ ಜಡ್ಜ್ಮೆಂಟ್ ಗೆ ಭಯನೇ ಇಲ್ಲ, ಪೊಲೀಸ್ಗೆ ಭಯನೇ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಈಗಿನ ಕಾಲ. ಯಾಕೆಂದ್ರೆ ಬರೀ ದುಡ್ಡಿಂದ ನಡೆಯುತ್ತೆ. ದುಡ್ಡೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದೊಂದು.